ಅದಕ್ಕೆ ಅಪೆಕ್ಸ್ ಬ್ಯಾಂಕಿಗೆ ದುಡ್ಡು ಅದು ಎಲ್ಲಿಂದ ಉದುರುತ್ತೋ, ಸಾವಿರಾರು ಕೋಟಿ ಬೇಕಾಬಿಟ್ಟಿ ಹಿಂಗೆ ಕಾನೂನು ಬಾಹಿರವಾಗಿ ಮಂಜೂರು ಅದು ಯಾಕೆ ಮಾಡ್ತಾರೋ. ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಇಮಿಡಿಯೇಟ್ ಆಗಿ ಅದು NP ಆಗ್ಬಿಡುತ್ತೆ ಇಡೀ ಕಂಪನಿ. ಅಲ್ಲಿಗಾದ್ರೂ ನಿಮಗೆ ಆಶ್ಚರ್ಯ ಅನಿಸುತ್ತೆ, ನಿಮಗೆ ಎಷ್ಟು ಬಂಡ್ರಿದ್ದಾರೆ, ಎಷ್ಟು ನಿರ್ಲಜ್ಜರಿದ್ದಾರೆ ಅಂತಂದ್ರೆ ನಿಮಗೆ ಅಲ್ಲಿಗಾದ್ರೂ ನಿಲ್ಲಿಸ್ಬೋದಿತ್ತಲ್ವಾ. ಇನ್ನ ಈ ಕಂಪನಿ ಉದ್ಧಾರ ಆಗಲ್ಲ, ಏನ್ ಕೊಟ್ರುವೆ ಸದ್ಯ ಈಗ ಕೊಟ್ಟಿರೋದೇ ಸಾಕಾಗೋಗಿದೆ. ಇದೇ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಮತ್ತೆ ಸಾಲವನ್ನ ಮಂಜೂರು ಮಾಡುತ್ತೆ. ವಿಚಿತ್ರ. ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಈಶ್ವರ್ ಬೆಳ್ಳಕೆರೆ. ಅಪೆಕ್ಸ್ ಬ್ಯಾಂಕು ಅಕ್ರಮವಾಗಿ ಮಂಜೂರು ಮಾಡದಂತಹ ಕೋಟಿ ರೂಪಾಯಿಗಳು, ಅದು ನಿರಾಣಿಯವರ ಫ್ಯಾಮಿಲಿ ಇರ್ಬೋದು, ಹೆಬ್ಬಾಳ್ಕರ್ ಫ್ಯಾಮಿಲಿ ಇರ್ಬೋದು, ಬೀಳ್ಗಿಯವರ ಫ್ಯಾಮಿಲಿ ಇರ್ಬೋದು, ಹೀಗೆ ರಾಜಕಾರಣಿಗಳ ಕುಟುಂಬದವರು ನಡೆಸುವಂತಹ ಸಕ್ಕರೆ ಕಾರ್ಖಾನೆಗಳಿಗೆ ಯಾವ ರೀತಿಯಾಗಿ ಅಪೆಕ್ಸ್ ಬ್ಯಾಂಕ್ ಅಕ್ರಮವಾಗಿ RBI ಗೈಡ್ಲೈನ್ಸ್ ಗಳನ್ನ ಮೀರಿ ಕಾನೂನು ಬಾಹಿರವಾಗಿ ಮಂಜೂರು ಮಾಡಿತ್ತು ಅನ್ನೋದನ್ನ ಅನಾವರಣ ಮಾಡಿದ್ರು, ಎಕ್ಸ್ಪೋಸ್ ಮಾಡಿದ್ರು. ಸೊ ಇವತ್ತು ನಾನು ದಿ ಫೈಲ್ ಎಕ್ಸ್ಪ್ಲೇನರ್ ನಲ್ಲಿ ಅದರ ಮುಂದುವರಿದ ಭಾಗ, ಅಂದ್ರೆ ಸಕ್ಕರೆ ಕಾರ್ಖಾನೆಯನ್ನು ಹೊರತುಪಡಿಸಿ ರಿಯಲ್ ಎಸ್ಟೇಟ್ ಕಂಪನಿಗಳು, NGOಗಳು, ಫೌಂಡೇಶನ್ಗಳು, ಟ್ರಸ್ಟ್ಗಳು, ಮೈನಿಂಗ್ ಕಂಪನಿಗಳು, ಎಲ್ಲರಿಗೂ ಕೂಡ ಯಾವ ಸೆಕ್ಟರ್ ಅನ್ನು ಕೂಡ ಬಿಡದೆ ಇವರಿಗೆ ಬೇಕಾದಂತಹ ರೀತಿಯಲ್ಲಿ ಕಾನೂನು ಬಾಹಿರವಾಗಿ RBI ಗೈಡ್ಲೈನ್ಸ್ ಅನ್ನ ಮೀರಿ ಅಕ್ರಮವಾಗಿ ಕೋಟಿ ರೂಪಾಯಿ, ನೂರಾರು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿರುವಂತದ್ದನ್ನ ಮತ್ತೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಇವತ್ತು ನಾನು ಹೇಳ್ತಿರುವಂತದ್ದು ಕೇಸ್ ನಂಬರ್ 1, ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್. ಸದ್ಯಕ್ಕೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಯಾರು? ಕಡೂರಿನ ಮಾಜಿ ಶಾಸಕರಾಗಿರುವಂತಹ ಬೆಳ್ಳಿ ಪ್ರಕಾಶ್ ಅವರು. ಸೊ ಈ ಅಪೆಕ್ಸ್ ಬ್ಯಾಂಕ್ ಇದೆಯಲ್ಲ, ಇದಕ್ಕೆ ನಮ್ಗೆ ಸುಮಾರು 2 ದಶಕಗಳಿಂದ ಕೇಳ್ತಾನೆ ಇದ್ದೀವಿ. ಅದಕ್ಕೆ ಅಪೆಕ್ಸ್ ಬ್ಯಾಂಕಿಗೆ ದುಡ್ಡು ಅದು ಎಲ್ಲಿಂದ ಉದುರುತ್ತೋ, ಸಾವಿರಾರು ಕೋಟಿ ಬೇಕಾಬಿಟ್ಟಿ ಹಿಂಗೆ ಕಾನೂನು ಬಾಹಿರವಾಗಿ ಮಂಜೂರು ಅದು ಯಾಕೆ ಮಾಡ್ತಾರೋ, ಇದರಿಂದ ಅವ್ರಿಗೇನು ವೈಯಕ್ತಿಕ ಸ್ವಹಿತಾಸಕ್ತಿಯ ಲಾಭ ಕೋಟಿ ರೂಪಾಯಿಗಳಲ್ಲಿ ಬರುತ್ತೋ. ಸೊ ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಕೇಸ್ ನಂಬರ್ 1, ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆಯಲ್ಲ, ಈ ಕಂಪನಿಗೆ ದುಡ್ಡನ್ನ ಮೊದಲನೇ ಸಲ ಮಂಜೂರು ಮಾಡಿರುವಂತದ್ದು 2022 ಮೇ 21ನೇ ತಾರೀಕು. ಸೊ ಅವತ್ತಿದ್ದಂಥದ್ದು ಬಿಜೆಪಿ ಸರ್ಕಾರ. ಬಟ್ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಯಾರಿದ್ರು? ಬೆಳ್ಳಿ ಪ್ರಕಾಶ್ ಅವರು. ಹಾಗೂ 2022 ಮೇ 21ನೇ ತಾರೀಕು 40 ಕೋಟಿ ರೂಪಾಯಿ ಸಾಲವನ್ನ ಈ ಕಂಪನಿಗೆ, ಇಶಾನ್ ಮಿಲ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಮಂಜೂರು ಮಾಡುತ್ತೆ ಅಪೆಕ್ಸ್ ಬ್ಯಾಂಕ್. ಆಕ್ಚುಲಿ ಅವತ್ತೇನೆ ಆ 40 ಕೋಟಿ ಸಾಲವನ್ನ ಮಂಜೂರು ಮಾಡುವ ಅರ್ಹತೆ ಆ ಕಂಪನಿಗೆ ಇರಲಿಲ್ಲ. ಯಾಕೆ ಅಂತಂದ್ರೆ 2022 ಮೇ 21ನೇ ತಾರೀಕು 40 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಲ್ಲ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಆಗ್ಲೇ ಔಟ್ಸ್ಟ್ಯಾಂಡಿಂಗ್ ಇತ್ತು ಈ ಕಂಪನಿಗೆ. ಆ ಕಾರಣಕ್ಕೆ ಅವರಿಗೆ 40 ಕೋಟಿ ಬಿಡುಗಡೆ ಮಂಜೂರು ಮಾಡುವಂತ ಅವಶ್ಯಕತೆ ಅಲ್ಲಿ ಬರಲಿಲ್ಲ. ಫೈನ್, ಓಕೆ, ಒಂದು ಕಂಪನಿ ಏಳು ಬೀಳುಗಳು ಇದ್ದೇ ಇರ್ತವೆ, ಮಾಡಬೇಕಾಗುತ್ತೋ ಏನೋ, ಒಂದು ಆ ಕಂಪನಿ ಪುನಶ್ಚೇತನಗೊಳ್ಳಿ, ಏಳಿ, ಲಾಭ ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ಇದ್ರೆ ದಟ್ಸ್ ಫೈನ್. ಬಟ್ 40 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ ನಂತರದಲ್ಲಿ, ಅದಾದ್ಮೇಲೆ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಒಂದು 40 ಕೋಟಿ ರೂಪಾಯಿ ಒಂದು ಸಾಲವನ್ನ ಮತ್ತೆ ಮಂಜೂರು ಮಾಡ್ತು ಅಕ್ರಮವಾಗಿಯೇ. ಹಳೇದನ್ನು ವಸೂಲಿ ಮಾಡೋ ಯೋಚನೆ ಇಲ್ಲ, ಹೋಗ್ಲಿ ಈಗ ಹೊಸ 40 ಕೋಟಿ ಕೊಡ್ತಲ್ಲ ಅದನ್ನಾದ್ರೂ ವಸೂಲಿ ಮಾಡ್ತಾ ಅಂತಂದ್ರೆ ಅದರ ಯೋಚನೆನೂ ಕೂಡ ಇದಕ್ಕಿಲ್ಲ. ಮತ್ತೆ ಇದೇ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಮತ್ತೆ ಸಾಲ ಮಂಜೂರು ಮಾಡುತ್ತೆ ಕಾಂಗ್ರೆಸ್, ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಬಟ್ ಅಧ್ಯಕ್ಷರು ಅಪೆಕ್ಸ್ ಬ್ಯಾಂಕಿಗೆ ಬೆಳ್ಳಿ ಪ್ರಕಾಶ್ ಅವರೇ ಇರ್ತಾರೆ. ಆದ್ರೂ ಇಲ್ಲೂ ಕೂಡ ಅವರಿಗೆ ಮತ್ತೆ ಸಾಲವನ್ನ ಮಂಜೂರು ಮಾಡುತ್ತೆ. ಎಷ್ಟು ಸಾಲ, ಯಾವಾಗ ಮಂಜೂರು ಮಾಡುತ್ತೆ ಅಂತಂದ್ರೆ, ಮತ್ತೆ 2024 ಏಪ್ರಿಲ್ 1ನೇ ತಾರೀಕು, ಏಪ್ರಿಲ್ 1ಕ್ಕೆ 10 ಕೋಟಿ ರೂಪಾಯಿ ಮತ್ತೆ ಇದೇ ಕಂಪನಿಗೆ ಸಾಲ ಬಿಡುಗಡೆ ಮಾಡುತ್ತೆ, ಮಂಜೂರು ಮಾಡುತ್ತೆ ಅಕ್ರಮವಾಗಿ.
ಅದನ್ನು ಹೇಳ್ತೀನಿ, ಅಕ್ರಮ ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದನ್ನು ನಿಮ್ಗೆ ಮುಂದೆ ಕೇಳ್ತೀನಿ, ಏನೇನು ಲೂಪ್ ಹೋಲ್ಸ್ ಇದೆ ಅಂತ ಲೆಕ್ಕ ಪರಿಶೋಧಕರೇ ಕಂಡುಹಿಡಿದಿರುವಂಥದ್ದು, ಅದನ್ನು ಹೇಳಿದ್ದಾರೆ, ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಬಟ್ 10 ಕೋಟಿ ಅದೊಂದು 33 ಲಕ್ಷ ಚಿಲ್ಲರೆ ಔಟ್ಸ್ಟ್ಯಾಂಡಿಂಗ್ ಇತ್ತು, ಅದಾದ್ಮೇಲೆ 40 ಕೋಟಿ ಬಿಡುಗಡೆ ಮಂಜೂರು ಮಾಡ್ತು ಅಕ್ರಮವಾಗಿ. ಮತ್ತೆ 2022 ಆಯಿತು, ಮತ್ತೆ 2024 ಏಪ್ರಿಲ್ 1ನೇ ತಾರೀಕು 10 ಕೋಟಿ ರೂಪಾಯಿ ಮಂಜೂರು ಮಾಡುತ್ತೆ. ಮತ್ತೆ ಅದಾದ ನೆಕ್ಸ್ಟ್ ಮಂತಿಗೆ ಇನ್ನೊಂದು 10 ಕೋಟಿ ರೂಪಾಯಿ ಬಿಡುಗಡೆ ಮಾಡುತ್ತೆ. ಅಂದರೆ ಏಪ್ರಿಲ್ ಆದ ಕೂಡಲೇ ಮತ್ತೆ ಮೇ 5ನೇ ತಾರೀಕಿಗೆ ಮತ್ತೆ 10 ಕೋಟಿ ರೂಪಾಯಿ ಸಾಲವನ್ನು ಬಿಡುಗಡೆ ಮಾಡುತ್ತೆ. ಅಂದ್ರೆ 2022ರಿಂದ 2024 ಅವಧಿಯವರೆಗೂ ಈ ಕಂಪನಿಗೆ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬಿಡುಗಡೆಯಾದ ಅಕ್ರಮ ಮಂಜೂರಾದ ಸಾಲದ ಮೊತ್ತ ಒಟ್ಟು 60 ಕೋಟಿ ರೂಪಾಯಿ. 60 ಕೋಟಿ ರೂಪಾಯಿ ಸಾಲ ಮಂಜೂರಾಗುತ್ತೆ. ಈ ಅಮೌಂಟ್ ಅನ್ನ ಯಾಕೆ ಬಿಡುಗಡೆ ಮಾಡ್ತು ಅಂತ ಹೇಳಿದ್ರೆ ಈ ಉದ್ದೇಶವನ್ನು ಕೂಡ ಅದು ಮೆನ್ಷನ್ ಮಾಡುತ್ತೆ. 19,000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೋಸ್ಕರ ಸಾಲವನ್ನ ಮಂಜೂರು ಮಾಡಿರುವಂತದ್ದು. ಸರಿ, ಓಕೆ. ಬಟ್ ನಿಮಗಿಲ್ಲ ಇಲ್ಲೊಂದು ಕರಾಮತ್ ನೋಡಿ ಹೆಂಗಿದೆ ಅಂತಂದ್ರೆ, ನಿಜಕ್ಕೂ ಕೂಡ ಸರ್ಕಾರದ ಈ ಭ್ರಷ್ಟ ವ್ಯವಸ್ಥೆ ಯಾವ ರೀತಿಯಾಗಿ ಅದೊಂದು ಒಳಸುಳಿಗಳನ್ನ ಆವರಿಸ್ಕೊಂಡಿದೆ, ನೋಡ್ಕೊಂಡಿದೆ, ಕಳ್ಳ ಕಿಂಡಿಗಳನ್ನ ನೋಡ್ಕೊಂಡಿದೆ ಅಂತಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಸಾಲ ಕೊಟ್ಟು ಬಿಡುತ್ತೆ. ಒಟ್ಟು ಇಲ್ಲಿವರೆಗೂ ಕೊಟ್ಟಿರುವಂಥದ್ದು 60 ಕೋಟಿ ಆಗುತ್ತೆ. ಈ ಕೊನೆಗೆ ನಾವು 2024 ಮೇ 5ನೇ ತಾರೀಕಿಗೆ 10 ಕೋಟಿ, 2000 ಅದು ಹಿಂದಿನ ತಿಂಗಳಲ್ಲಿ 10 ಕೋಟಿ, ಹಳೇದು 40 ಕೋಟಿ, ಔಟ್ಸ್ಟ್ಯಾಂಡಿಂಗ್ ಒಂದು 33 ಲಕ್ಷ ಚಿಲ್ಲರೆ, ಇದೆಲ್ಲವೂ ಸೇರಿದ್ರೆ ಒಂದು ಹತ್ತತ್ರ ನಿಮಗೊಂದು 90 ಕೋಟಿ ಆಗುತ್ತೆ. ಈ ಕೊನೆಯ ಕಂತು 10 ಕೋಟಿ ಬಿಡುಗಡೆ ಮಾಡುತ್ತಲ್ಲ, ಆ ಮಂಜೂರು ಮಾಡಿದ ಕೇವಲ ಒಂದು 3 ತಿಂಗಳ ಒಳಗಡೆಗೆನೆ ಆ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಆ ಕಂಪನಿ ಏನಾಗುತ್ತೆ, NPA ಆಗುತ್ತೆ, ನಾನ್ ಪ್ರೊಡಕ್ಟಿವ್ ಅಸೆಟ್. ಸೊ ನಾನ್ ಪ್ರೊಡಕ್ಟಿವ್ ಅಸೆಟ್ ಆಗುತ್ತೆ ಅಂದ್ರೆ ಅನುತ್ಪಾದಕ ಆಸ್ತಿಯಾಗಿ ಅದು ಗುರುತಿಸಲ್ಪಡುತ್ತೆ. 90 ಕೋಟಿ ಚಿಲ್ಲರೆಯಷ್ಟು ಆ ಹಣವನ್ನ ಅಪೆಕ್ಸ್ ಬ್ಯಾಂಕ್ ಮಂಜೂರು ಮಾಡಿದ ನಂತರದಲ್ಲಿ ಕೊನೆಯ ಕಂತು 10 ಕೋಟಿ ಬಿಡುಗಡೆಯಾದ 3 ತಿಂಗಳ ಅವಧಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಇಮಿಡಿಯೇಟ್ ಆಗಿ ಅದು NPA ಆಗ್ಬಿಡುತ್ತೆ ಇಡೀ ಕಂಪನಿ. ಯಾಕೆ? ಅಪೆಕ್ಸ್ ಬ್ಯಾಂಕ್ ಚೆಕ್ ಮಾಡಿರಲ್ವಾ ಅದರ ಬ್ಯಾಲೆನ್ಸ್ನ ಏನಿದೆ, ಅದರದ್ದು ಆ ಕಂಪನಿಯ ಸ್ಥಿತಿಗತಿಗಳು ಏನಿದ್ದಾವೆ, ಅದರ ಆಸ್ತಿ ಏನಿದೆ, ಅದರ ನಿಜವಾದ ವಹಿವಾಟು ಹೇಗೆ ನಡೀತಾ ಇದೆ, ಆ ಕಂಪನಿಗೆ ನಾನು ಸಾಲ ಕೊಡಬೇಕೋ ಬೇಡವೋ, ಕೊಟ್ಟರೆ ಅದು ವಾಪಸ್ ನನಗೆ ವಾಪಸ್ ಸಾಲವನ್ನ ಹಿಂದಿರುಗಿಸುತ್ತೋ ಇಲ್ವೋ, ಇದು ಯಾವುದನ್ನು ಚೆಕ್ ಮಾಡಲ್ಲ. ಕೇವಲ 3 ತಿಂಗಳಿಗೆ ಅದು ಅನುತ್ಪಾದಕ ಸಂಸ್ಥೆ ಆಸ್ತಿ ಅಂತೇಳಿ NPA ಅಂತ ಘೋಷಣೆ ಮಾಡಿ ನಾನ್ ಪ್ರೊಡಕ್ಟಿವ್ ಅಸೆಟ್ ಅಂತ ಘೋಷಣೆ ಆಗ್ಬಿಡುತ್ತೆ. ಅಲ್ಲಿಗಾದ್ರೂ ನಿಮಗೆ ಆಶ್ಚರ್ಯ ಅನಿಸುತ್ತೆ, ನಿಮಗೆ ಎಷ್ಟು ಬಂಡ್ರಿದ್ದಾರೆ, ಎಷ್ಟು ನಿರ್ಲಜ್ಜರಿದ್ದಾರೆ ಅಂತಂದ್ರೆ ನಿಮಗೆ ಅಲ್ಲಿಗಾದ್ರೂ ನಿಲ್ಲಿಸ್ಬೋದಿತ್ತಲ್ವಾ? NPA ಆಯ್ತಲ್ಲ ಆ ಕಂಪನಿ ಅಂತೇಳಿ, ಇನ್ನ ಈ ಕಂಪನಿ ಉದ್ಧಾರ ಆಗಲ್ಲ ಏನ್ ಕೊಟ್ಟರುವೆ, ಸದ್ಯ ಈಗ ಕೊಟ್ಟರದೇ ಸಾಕಾಗೋಗಿದೆ, ವಸೂಲಿ ಮಾಡೋ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಬ್ಯಾಂಕು. ಆದ್ರೆ ವಸೂಲಿ ಬಗ್ಗೆ ಯೋಚನೆ ಮಾಡಲ್ಲ. NPA ಆದ್ರೂ ಕೂಡ ಇದೇ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಮತ್ತೆ ಸಾಲವನ್ನ ಮಂಜೂರು ಮಾಡುತ್ತೆ. ವಿಚಿತ್ರ, ವಿಶೇಷ, ಆಶ್ಚರ್ಯ, ನೀವೇನು ಬೇಕಾದ್ರೂ ಪಡ್ಬೋದು. ನಿರ್ಲಜ್ಜತನದ ಪರಮಾವಧಿ ಏನು ಬೇಕಾದ್ರೂ ಕರೀರಿ, ತಿನ್ನವರಿಗೆ ಏನು ವ್ಯತ್ಯಾಸನೇ ಆಗಲ್ಲ. ಫೈನ್. NPA ಆದ್ಮೇಲಾದ್ರೂ ಎಚ್ಚೆತ್ಕೊಳ್ಬೇಕಾದಂತಹ ಅಪೆಕ್ಸ್ ಬ್ಯಾಂಕ್ ದುಡಿಯುವ ಬಂಡವಾಳ ಸೌಲಭ್ಯವನ್ನ ರಿನಿವಲ್ ಮಾಡುತ್ತೆ. ಅಂದ್ರೆ ಈ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನೇ ಮಾಡಿದ್ರು ಅದನ್ನ ಒಟ್ಟಿನಲ್ಲಿ ಇವರು ಸಪ್ತಾಹವನ್ನ ಒಂದು ರೀತಿಯಲ್ಲಿ ಎಚ್ಚರಿಸುವಂತ ಕೆಲಸವನ್ನ, ಎಬ್ಬರಿಸುವಂತ ಕೆಲಸವಂತ, ಸತ್ತೋಗಿದೆ ಅಂತ ಗೊತ್ತಿದ್ರು ಕೂಡ ಏರಿಸುವಂತ ಕೆಲಸ ಮಾಡೋದಕ್ಕೋ ಏನೋ, ಮತ್ತೆ ಒಂದು ಸಣ್ಣ ದುಡಿಯುವ ಬಂಡವಾಳ ಸೌಲಭ್ಯವನ್ನ ರಿನಿವಲ್ ಮಾಡುವ ನೆಪದಲ್ಲಿ 20 ಕೋಟಿ ಅಷ್ಟೇ ಅದಕ್ಕೆ ಸಾಲ ಕೊಡೋ ಒಂದು ಕಂಪನಿಗೆ 20 ಕೋಟಿ ಮಾತ್ರ ಕೊಡಬೇಕು ಅಂತ ಇರುತ್ತೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ. ಅದನ್ನ ಈ ದುಡಿಯುವ ಬಂಡವಾಳ ಸೌಲಭ್ಯದ ಮಿತಿಯನ್ನ ಏರಿಸುವಂತ ಒಂದು ಪ್ರಕ್ರಿಯೆ ಒಳಗಡೆಗೆ 20 ಕೋಟಿ ಸಾಲ ಕೊಡೋ ಜಾಗದಲ್ಲಿ 40 ಕೋಟಿ ಕೊಡಬಹುದು ಅಂತೇಳಿ NPA ಆಗಿ ಈಗಾಗಲೇ 40 ಕೋಟಿ, 10 ಕೋಟಿ, ಮತ್ತೆ 10 ಕೋಟಿ ಇದೆಲ್ಲ ಇದ್ದಂತಹ ಕಂಪನಿಗೆ, NPA ಆದಂತಹ ಕಂಪನಿಗೆ ದುಡಿಯುವ ಬಂಡವಾಳ ಸೌಲಭ್ಯದ ಮಿತಿಯನ್ನ ಏರಿಸೋದ್ರ ಮೂಲಕ 40 ಕೋಟಿಯನ್ನ ಮತ್ತೆ ಇಮಿಡಿಯೇಟ್ ಆಗಿ ಈ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಅಪೆಕ್ಸ್ ಬ್ಯಾಂಕ್, ಅದೇನು ಕಲ್ಪವೃಕ್ಷವೋ ಅದೇನು ಅಲ್ಲಿ ಬಗಿತಾ ಇದಾರೋ ಬ್ಯಾಂಕ್ ಒಳಗಡೆ ಗೊತ್ತಿಲ್ಲ, ಭೂಮಿ ಒಳಗೆ ಊತಿಟ್ಟಿರುವಂತಹ ದುಡ್ಡು ಹಣ ಏನೋ ಗೊತ್ತಿಲ್ಲ, ಮತ್ತೆ 40 ಕೋಟಿನ ಕೊಟ್ಟು ಬಿಡ್ತಾರೆ, ಸ್ಯಾಂಕ್ಷನ್ ಮಾಡುತ್ತೆ, ಅಕ್ರಮವಾಗಿ ಮತ್ತೆ ಮಂಜೂರು ಮಾಡುತ್ತೆ. ಅಪೆಕ್ಸ್ ಬ್ಯಾಂಕ್ 40 ಕೋಟಿ ಎಷ್ಟಾಯ್ತು ನಿಮಗೆ? 133 ಕೋಟಿ ಚಿಲ್ಲರೆ ಎಷ್ಟು
ಈ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ RBIನ ಎಲ್ಲ ಗೈಡ್ಲೈನ್ಸ್ಗಳನ್ನು ಗಾಳಿಗೆ ತೂರಿ ಸ್ಯಾಂಕ್ಷನ್ ಮಾಡಿದೆ. ನಿಮಗೆ ಈ ಅಪೆಕ್ಸ್ ಬ್ಯಾಂಕ್ 40 ಕೋಟಿ NPA ಆದ ನಂತರದಲ್ಲೂ ಕೂಡ ಅಕ್ರಮವಾಗಿ ಮಂಜೂರು ಮಾಡ್ತಾರ, ಅದು ಕೊಟ್ಟಿರೋ ಕಾರಣ ನಿಮಗೆ ಹಾಸ್ಯಾಸ್ಪದ. ನಿಮಗೊಂದು ರೀತಿ ಎಂಥ ವಿಚಿತ್ರ ಅಂತಂದ್ರೆ ಅದು ಕೊಟ್ಟ ಕಾರಣ ಏನು ಗೊತ್ತಾ? ಈ ಅನುತ್ಪಾದಕ ಆಸ್ತಿ ಆಗಿರುವಂತಹ ಏನು ಇಶಾನ್ ಮಿಲ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿದೆ, ಈ ಹಳೇದೊಂದು 10 ಕೋಟಿ ಸಾಲ ಕೊಡಬೇಕಾಗಿತ್ತಲ್ಲ, ಅದಕ್ಕೆ ಅನುತ್ಪಾದಕ ಆಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ಆ ಆಸ್ತಿಯನ್ನ, ಅದನ್ನ ಅನುತ್ಪಾದಕ ಆಸ್ತಿಯನ್ನ ಸಾಲವನ್ನು, ಹಳೆಯ ಸಾಲವನ್ನ ತೀರ್ಸೋದಕ್ಕೋಸ್ಕರ ನಾವು 10 ಕೋಟಿಯನ್ನ ಮಂಜೂರು ಮಾಡ್ತಾ ಇದ್ದೀವಿ ಅಂತ ಹೇಳುತ್ತೆ. ಅಂದ್ರೆ ನಾನು ಯಾರಿಗೂ ನಾನು ನಿಮ್ಮ ಹತ್ರ ಒಂದು 50 ರೂಪಾಯಿ ಸಾಲ ಇಸ್ಕೊಂಡಿರ್ತೀನಿ, ಮತ್ತೆ ನಾನು ನಿಮಗೆ 50 ರೂಪಾಯಿನ ವಾಪಸ್ ಕೊಡಬೇಕು ಅಂದ್ರೆ ನೀವು ನಮಗೆ 100 ರೂಪಾಯಿ ಕೊಡಬೇಕು. ಒಂದು ರೀತಿಯಲ್ಲಿ ನೀವೇ ನನಗೆ ವಾಪಸ್ ಸಾಲ ಕೊಟ್ಟು ನೀವು ಕೊಟ್ಟಿರೋ ಸಾಲನ ನನ್ನಿಂದ ಮತ್ತೆ ವಾಪಸ್ ಇಸ್ಕೊಂಡು ನನ್ನ ಜೇಬು ಖಾಲಿನೇ, ನಾನು ಖಾಲಿ ಜೋಬಲ್ಲಿ ಆಟ ಆಡ್ತಾ ಇದ್ದೀನಿ. ಸೊ ಹಂಗೆ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಪೂರ್ತಿ ಖಾಲಿ ಕಂಪನಿ ಹಿಡ್ಕೊಂಡು ಅಪೆಕ್ಸ್ ಬ್ಯಾಂಕಿಂದ ಸಾಲದ ಮೇಲೆ ಸಾಲ ಅಕ್ರಮವಾಗಿ ಮಂಜೂರು ಮಾಡಿಸ್ಕೊಳ್ತಾ ಇದೆ. 10 ಕೋಟಿನ ಹಳೆ ಸಾಲ ತೀರ್ಸೋದಕ್ಕೆ ನಾವು ಮಂಜೂರು ಮಾಡ್ತಿದ್ದೀವಿ ಅಂತ ಹೇಳ್ತು. ಮತ್ತೊಂದು 10 ಕೋಟಿನ ಯಾವ ಕಾರಣ ಕೊಟ್ಟಿದೆ ಅಂತಂದ್ರೆ, ತಮ್ಮ ವಹಿವಾಟನ್ನ ಈ ಯಾವುದು ಕಂಪನಿ ಇಶಾನ್ ಆಗ್ರೋ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವಹಿವಾಟನ್ನ ವಿಸ್ತರಣೆ ಮಾಡೋದಕ್ಕೆ 10 ಕೋಟಿ ಕೊಡ್ತಾ ಇದ್ದೀವಿ ಅಂತೇಳಿ ಅಪೆಕ್ಸ್ ಬ್ಯಾಂಕು ಸಾಲವನ್ನ ಕೊಡ್ತು, ಮಂಜೂರು ಮಾಡ್ತು. ಬಟ್ ಇಲ್ಲೊಂದು ಲೂಪೋಲ್ಸ್ ಲೆಕ್ಕ ಪರಿಶೋಧನಾ ಸಂಸ್ಥೆ ಕಂಡುಹಿಡಿದಿರುವಂತಹ ಲೂಪೋಲ್ಸ್ ಏನ್ ಗೊತ್ತಾ? ನಾನು ವಿಸ್ತರಣೆ ಮಾಡ್ತೇನೆ ನನ್ನ ಕಂಪನಿ ಅಂತಂದ್ರೆ ಅದಕ್ಕೊಂದು ವಿಸ್ತರಣಾ ಅಂದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಬೇಕು. ನಾನು ಏನಕ್ಕೆ ಅದನ್ನು ಬಳಸ್ಕೊಳ್ತೀನಿ, ನಾನು ಏನೇನು ಎಕ್ವಿಪ್ಮೆಂಟ್ಗಳು ತರ್ತೀನಿ, ಏನೇನು ಅಪ್ಗ್ರೇಡ್ ಮಾಡ್ತೀನಿ ಏನು ಅಂತ ಒಂದು ಸರ್ಟಿಫಿಕೇಟ್ ಅನ್ನು ಅಪೆಕ್ಸ್ ಬ್ಯಾಂಕಿಗೆ ಕೊಡಬೇಕು. ಆ ಸರ್ಟಿಫಿಕೇಟ್ ಸಿಕ್ಕ ನಂತರದಲ್ಲಿ ಬ್ಯಾಂಕು ತನ್ನ ವಿಸ್ತರಣಾ ಯೋಜನೆ ಅಂಗವಾಗಿ ಅದು ಮಂಜೂರು ಮಾಡಬೇಕು. ಬಟ್ ಇಲ್ಲಿ UC ಸರ್ಟಿಫಿಕೇಟೇ ಕೊಡಲ್ಲ. ಅಂದ್ರೆ ಈ ಬಳಕೆ ಪ್ರಮಾಣ ಪತ್ರವನ್ನ ಈ ಕಂಪನಿ ಅಪೆಕ್ಸ್ ಬ್ಯಾಂಕಿಗೆ ಕೊಡೋದೇ ಇಲ್ಲ. ಸೊ ಯುಟಿಲೈಸೇಷನ್ ಸರ್ಟಿಫಿಕೇಟ್ ನ ಕೊಡದೇ ಇದ್ರೂ ಕೂಡ ಯಾವ ಸರ್ಟಿಫಿಕೇಟು ಯಾವ ಮಾನದಂಡವನ್ನು ಕೂಡ ಈ ಕಂಪನಿ ವಿಚಾರದಲ್ಲಿ ಅಪೆಕ್ಸ್ ಬ್ಯಾಂಕ್ ಯಾಕೆ ಬಳಸೋದಿಲ್ಲ ಅನ್ನೋ ಒಂದು ಯಕ್ಷ ಪ್ರಶ್ನೆ ಹಂಗೆ ಉಳ್ಕೊಳ್ತದೆ. ಅದು ತನಿಖೆಯಲ್ಲಿ ಗೊತ್ತಾಗಬೇಕು, ತನಿಖೆ ನಡೀಬೇಕು. ಬಟ್ ಇದಕ್ಕೆ ಮಂಜೂರು ಮಾಡುತ್ತೆ. ಆಕ್ಚುಲಿ ಗೈಡ್ಲೈನ್ಸ್ ಪ್ರಕಾರ UC ಅಂದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ನ ಕೊಡಬೇಕಾಗುತ್ತೆ. ಏನು ವಹಿವಾಟನ್ನ ನೀವು ನಡೆಸ್ತಾ ಇದ್ದೀರಾ, ಅದಕ್ಕೆ ಏನೇನು ತರಬೇಕು, ನಮಗೆ ಒಂದು ಸಣ್ಣದೊಂದು ಯಾವುದೋ 1 ಲಕ್ಷ ನಾವು ಏನಾದ್ರು ಬ್ಯಾಂಕಲ್ಲಿ ಸಾಲ ತಗೊಳಕ್ ಹೋದ್ರೆ ಅದಕ್ಕೆ 108 ಪ್ರಶ್ನೆಗಳನ್ನು ಕೇಳ್ತಾರೆ. ಏನಕ್ಕೆ ಮಾಡ್ತೀರಾ ಅಂತ ಕೇಳ್ತಾರೆ. ಒಂದು ಎಣ್ಣೆಗಾಣ ಹಾಕಕ್ಕೆ ಹೋದ್ರೆ ಮಿಷಿನ್ದು ಕೊಟೇಶನ್ ಕೊಡಿ, ಎಲ್ಲಿಂದ ಮಿಷಿನ್ ತರ್ತೀರಾ ನೀವು, ಎಣ್ಣೆಗಾಣದ ಮಿಷಿನ್, ಇಷ್ಟೆಲ್ಲವನ್ನು ಕೂಡ ಬ್ಯಾಂಕು ಬರೀ 1-2 ಲಕ್ಷಕ್ಕೆ ಕೇಳುತ್ತೆ. ಅಂಥದ್ರಲ್ಲಿ ಇದು 16 ಕೋಟಿ ರೂಪಾಯಿ ವ್ಯವಹಾರದಲ್ಲಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಪಡೆಯದೆ ಅಪೆಕ್ಸ್ ಬ್ಯಾಂಕ್ ಅಕ್ರಮವಾಗಿ ಮಂಜೂರು ಮಾಡುತ್ತೆ. ಸೊ ಇದಿಷ್ಟು ಅಂದ್ರೆ ಇದು ಕೇಸ್ ನಂಬರ್ 1. ಒಂದೇ ಒಂದು ಕೇಸ್ ನಂಬರ್ 1ರಲ್ಲಿ ನಿಮಗೆ ಹತ್ತತ್ರ ನಿಮಗೆ 135 ಕೋಟಿಗೂ ಮಿಕ್ಕ ಹಾಗೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ RBI ಗೈಡ್ಲೈನ್ಸ್ ಅನ್ನೆಲ್ಲವನ್ನು ಗಾಳಿಗೆ ತೂರಿ ಮಂಜೂರು ಮಾಡಿರುವಂಥದ್ದನ್ನು ಹೇಳಿದ್ದೀವಿ. ಇದು ಜಸ್ಟ್ ಕೇಸ್ ನಂಬರ್ 1. ಇದೇ ರೀತಿಯಲ್ಲಿ ರಿಯಲ್ ಎಸ್ಟೇಟು, ಮೈನಿಂಗ್ ಕಂಪನಿಗಳು ಇನ್ನೂ 10 ಸೆಕ್ಟರ್ಗಳಿಗೆ ಯಾವ ರೀತಿಯಾಗಿ ನಿಯಮ ಬಾಹಿರವಾಗಿ ಮಂಜೂರು ಮಾಡಿದಾವೆ ಅಂತ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಹೇಳ್ತಾ ಬರ್ತೀನಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.